ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಏಕನಾಥ್. ಮತ್ತೆ ಎಲ್ಲರೂ ಹೇಗಿದ್ದೀರಾ? ಸುದ್ದಿ ಸಮಾಚಾರಗಳು ಹೇಗೆ ನಡೀತಿದೆ ದಿನಗಳು? ಇವತ್ತಿನ ವಿಶೇಷ ಏನಂತ ಹೇಳಿದರೆ, ಒಂದು ಟ್ರಾವೆಲ್ ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಟ್ರಾವೆಲ್ ಲಾಗಲ್ಲಿ ನನಗೆ ರಿಸರ್ವೇಷನ್ ಸಿಗದ ಕಾರಣ ಜನರಲ್ ಟಿಕೆಟಿನ ಪಯಣ, ಬೋಗಿಯಿಂದ ಬೋಗಿ ಬಾಂಬೆ ಟು ಬೆಂಗಳೂರು ಟು ಬಾಂಬೆಗೆ ಪಯಣ. ನೋಡೋಣ, ಜನರಲ್ ಟಿಕೆಟ್ ಸಿಕ್ಕಿಯಾದ ನಂತರ ಆಗುವಂತಹ ವಿಷಯಗಳನ್ನು ನಿಮಗೆ ಈ ಲಾಗ್ ಮೂಲಕ ತಿಳಿಸ್ತೀನಿ. ಏನಂದರೆ, ಫಸ್ಟು ಜನರಲ್ ಟಿಕೆಟ್ನ ನಾವು ಖರೀದಿ ಮಾಡಬೇಕು. ಅದ ನಂತರ ನೋಡೋಣ, ಬನ್ನಿ, ಲೆಟ್ಸ್ ಗೋ. 2000 years later. ಏನಂದರೆ, ಟಿಕೆಟ್ ತೊಗೊಂಡು ಬಂದೆ. ತುಂಬ ಸೆಕೆ, ಮಳೆ ಬಂದಿತ್ತು. ತವದ ಮೇಲೆ ಒಳ್ಳೆ ಬೆಂಕಿ ಕೊಟ್ಟಂಗೆ. ಬಟ್ ಟಿಕೆಟ್ ಇಲ್ಲಿದೆ ನೋಡಿ. ಜನರಲ್ ಪ್ರಯಾಣ, ಮೊದಲ ಪ್ರಯಾಣ ಅಂದು ಬಾಂಬೆಗೆ ಜನರಲ್ ಆಗಿ ರಿಸರ್ವೇಷನ್ ಹೋಗ್ತಾಯಿದ್ದೆ. ಬಟ್ ಕಾರಣಾಂತರಗಳಿಂದ ಸಿಗಲಿಲ್ಲ. ಎಮರ್ಜೆನ್ಸಿ ನಾನು ಹೋಗಲೇಬೇಕಿತ್ತು. ಆ ಒಂದು ಕಾರಣಗಳಿಂದ ಜನರಲ್ ಟಿಕೆಟ್. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಪ್ಲ್ಯಾಟ್ಫಾರ್ಮ್ ಸಂಖ್ಯೆ ಈ ಥರ ಇದೆ. ಇದೇ ಟ್ರೈನ್ ನೋಡಿ, ನನ್ನ ಬಾಂಬೆಗೆ ಕರ್ಕೊಂಡು ಹೋಗುವಂತಹ ಟ್ರೈನ್. ಈ ಟ್ರೈನಲ್ಲೇ 23 ಗಂಟೆಗಳ ಕಾಲ ಜರ್ನಿ ನನಗೆ. ಇದರಲ್ಲಿ ನನ್ನ ಟಾರ್ಗೆಟ್ ಬಂದು ವಿಂಡೋ ಸೈಡಲ್ಲಿ ಕೂತ್ಕೋಬೇಕು. ಹಬ್ಬ, ಅಂತೂ ಇಂತೂ ವಿಂಡೋ ಸೈಡಲ್ಲೇ ಕಬ್ಬಳಿಸಿದ್ದೀನಿ ಸೀಟು. ಏನಕ್ಕಂದರೆ, ಪ್ರಯತ್ನ ಪಟ್ಟರೆ ಫಲವಿದೆ ಅಂತ. ಏನಕ್ಕಂದರೆ, ಸುತ್ತ ನೋಡಿದೆ. ಫಸ್ಟ್ ಟ್ರೈನ್ ನಿಲ್ಲಕ್ಕಿಂತ ಮುಂಚೆನೇ ನುಗ್ಗಿದ್ದೆ ನಾನು. ಜನ ಏನು ಅಷ್ಟಿರಲಿಲ್ಲ, ಸ್ವಲ್ಪದ ಮಟ್ಟಿಗೆ ಇದ್ದಿದ್ರು. ಯಾಕೆ ಗೊತ್ತಾ? ಇಷ್ಟು ಜನರ ಮಧ್ಯೆ ನಂಗೆ ವಿಂಡೋ ಸೈಡ್ ಸೀಟ್ ಸಿಗೋ ಕಾರಣ ಫಸ್ಟ್ ನುಗ್ಗಿದ್ದೆ ನಾನು. ಅದಕ್ಕೆ ಲೆಟ್ಸ್ ಗೋ. 2000 years later. ಟ್ರೈನ್ ಹತ್ತಿ ಆದಮೇಲೆ ಮಲ್ಕೊಂಡಾದ್ಮೇಲೆ ಎದ್ದಾದ್ಮೇಲೆ ನೋಡಿದ್ದೆ ಈ ಒಂದು ದೃಶ್ಯ. ಪ್ರಕೃತಿನ ಸವಿಯೋದು ಅಂತಾರಲ್ಲ, ಇದೆ. ಬಟ್ 2 ರಿಂದ 3 ಅವರ್ ಫುಲ್ ಇದೆ. ಬೆಟ್ಟ ಗುಡ್ಡ ತುಂಬ ಸ್ಲೋ. ಬಟ್ ಏನನ್ನಿಸ್ತು ಅಂದರೆ, ಲಾಂಗ್ ಜರ್ನಿ ಇದ್ದಾಗ ವಿಂಡೋ ಸೈಡು ಸೀಟು, ಕಿವಿಯಲ್ಲಿ ಒಂದು ಇಯರ್ಫೋನು ಇದ್ದರೆ ಅದ್ಭುತ ಮಜಾ ಅಂತೀನಿ. ಪ್ರೆಸೆಂಟ್ನ ತುಂಬ ಖುಷಿಯಿಂದ ಕಳಿಬೋದು ಅಂತೀನಿ. ಅಲ್ಲಿ ಎಂಥ ದುಃಖ ಇರಲಿ, ಮನಸ್ಸಲ್ಲಿ ಎಂಥ ನೋವುಗಳಿರಲಿ, ಈ ಒಂದು ಕಣ್ಣಿನ ನೋಟ ಅನ್ನೋದು ಎಲ್ಲದನ್ನು ಮರೆಸಿ ನಮ್ಗೆ ಆ ನೇಚರ್ನ ಅನುಭವಿಸುವಂಥ ಸೀಕ್ವೆನ್ಸ್. ಅಲ್ಲೇ ಸ್ಟಾಪ್ ಮಾಡಿದ್ರು, ನಾನು ಸುತ್ತ ಹಿಂಗೆ ನೋಡ್ತಾ ತುಂಬ ಆ ನೇಚರ್ನ ಅನುಭವಿಸ್ತಾ ಇದ್ದೆ. ಆ ನೇಚರ್ನ ಅನುಭವಿಸುವಾಗ ಅಂಥ ಮೂಮೆಂಟಲ್ಲಿ ನಾನು ಇದನ್ನು ಕ್ಯಾಪ್ಚರ್ ಮಾಡಿರುವಂಥದ್ದು. ತುಂಬ ಮನಸ್ಸಿಗೆ ಹಿತ ನೀಡಿತು. ಹಾಗೆ ಸಾಂಗ್ ಕೇಳ್ತಾ ನಾನು ನನ್ನ ಪ್ರಯಾಣವನ್ನು ಮುಂದುವರಿಸ್ತಾ ಹೋದೆ. ಜೀವನ ಶಾಶ್ವತ ಅಲ್ಲರಿ, ಇರುವಂಥ ಕ್ಷಣಗಳನ್ನ ತುಂಬ ಅನುಭವಿಸ್ತಾ ಇರಬೇಕು ಅಂತ ನನ್ನ ಒಂದು ಮಾತು. ಯಾಕಂದರೆ ನಾನಿರೋದೆ ಹೇಗೆ. ಎಲ್ಲರೂ ಏಕನಾಥ್ ಅಂತ ಹೇಳ್ತಾರೆ. ಆಮೇಲೆ ನಾನು ಸಾಂಗ್ ಕೇಳ್ತಾ ಜರ್ನಿನ ತುಂಬ ಹಿತವಾಗಿ ಮಿತವಾಗಿ ತುಂಬ ಖುಷಿಯಿಂದ ಇದು ಮಾಡಿದೆ. ಯಾಕಂದರೆ ಇನ್ನು ಕೇವಲ ಕೆಲವು ಗಂಟೆಗಳಲ್ಲಿ ಬಾಂಬೆ ರೀಚ್ ಆಗಲಿಕ್ಕಿದೆ. ಈ ದೃಶ್ಯವನ್ನು ಮಳೆಗಾಲದಲ್ಲಿ ನೋಡಬೇಕು, ಇನ್ನೂ ಅದ್ಭುತವಾಗಿರುತ್ತೆ. ಇನ್ನು ಅತಿ ಶೀಘ್ರದಲ್ಲಿದ್ದೀನಿ ಬಾಂಬೆ ರೀಚ್ ಆಗಲಿಕ್ಕೆ. ಹಾಯ್ ಫ್ರೆಂಡ್ಸ್, ಏನಂದರೆ ಇವಾಗ ಬಾಂಬೆ ರೀಚ್ ಆದೆ. ತುಂಬ ವಿಪರೀತ ಹೀಟು, ಶೆಕೆ. ಏನಕ್ಕಂದರೆ ತವದ ಮೇಲೆ ಜಸ್ಟ್ ಸ್ಪ್ರೇ ಹೊಡೆದಂಗೆ ಬೆಂಕಿ ಕಾವು ಬಿಡುತ್ತಲ್ಲ, ಆ ಥರ ಮಳೆ ಹೊಡೆದೋಗಿದೆ. ಆ ಕಾರಣದಿಂದ ನಾನು ಜಾಕೆಟೆಲ್ಲ ಬಿಚ್ಚಾಕ್ಬಿಟ್ಟಿದ್ದೀನಿ. ತುಂಬ ಶೆಕೆ, ಆದರೆ ನಿಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ಏನಂದರೆ ರೀಚ್ ಆಗಿದ್ದೀನಿ. ಇನ್ನು ಏನಿದ್ರು ನಮ್ಮ ಅಣ್ಣನ ಭೇಟಿ ಆಗಬೇಕು. ಆ ಒಂದು ಕಡೆ ಪ್ರಯಾಣ. ಇಲ್ಲಿ 2 ಟ್ರೈನ್ ಚೇಂಜ್ ಮಾಡಲಿಕ್ಕಿರುತ್ತೆ. ತುಂಬ ರಶ್ ಇರುತ್ತೆ. ಮೊಬೈಲ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕೂ ಆಗೋಲ್ಲ. ಏನಕ್ಕಂದರೆ ಕ್ರಿಶು, ಸ್ಪೈಡರ್-ಮ್ಯಾನ್ ಎಲ್ಲ ತುಂಬ ಜಾಸ್ತಿ ಇಲ್ಲಿ. ಅದಕ್ಕೋಸ್ಕರ ಲೆಟ್ಸ್ ಗೋ. ಯೋ ಗಾಯ್ಸ್, ಅಣ್ಣ ಹಾಯ್ ಅಣ್ಣ. ಒಂದು ನಮ್ಮ ಅಣ್ಣ ಯೋಗೇಶ್ ರಾಜ್ ಮೋದಿ. ನಾನು ಮೀಟಾಗಿ ಬಂದಿರೋದೇ ಇವ್ರನ್ನ. ಅಚೀಜಾ ಅನ್ನೋ ಒಂದು ಹೋಟೆಲಲ್ಲಿ ಕ್ಯಾಶಿಯರ್ ಆಗಿ ಗೃಹಲಕ್ಷ್ಮಿನ ಎಣಿಸುವಂಥ ಕೆಲಸ ಮಾಡ್ತಾರೆ. ತವಾ ಪಲಾವ್ ಆರ್ಡ್ರ್ ಮಾಡಿದ್ದ ನಮ್ಮಣ್ಣ. ಒಟ್ಟಿಗೆ ಡ್ರೈ ಫ್ರೂಟ್ ಜ್ಯೂಸ್ ಒಂದು ಆರ್ಡ್ರ್ ಮಾಡಿದ್ದ. ಸಮ್ಮ ಬ್ಯಾಟಿಂಗ್ ಮಾಡಿದೆ. ಅದ ನಂತರ ನಾನು ಪಾರ್ಕಿಗೆ ವಾಕಿಂಗ್ ಅಂತ ಹೇಳಿ ಬಂದೆ.
ಬ್ಯಾಟಿಂಗ್ ಮಾಡಿರೋದನ್ನು ವಾಕಿಂಗ್ ಮೂಲಕದಲ್ಲಿ ಕರಗಿಸ್ಕೊಂಡು ದೇಹಕ್ಕೆ ಪೋಷಕಾಂಶಗಳನ್ನು ಒದಗಿಸ್ಬೇಕಂತ ಹೇಳಿ ಹಾಗೆ ವಾಕಿಂಗ್ ಮಾಡ್ತಾ ಹೋದೆ. ತುಂಬ ಬಣ್ಣ ಬಣ್ಣದ ಚಿಟ್ಟೆಗಳು ಇದ್ದರು, ಪಾರ್ಕಿನಲ್ಲಿ ತುಂಬ ಗ್ರೀನರೀಸ್ ತುಂಬ ಇತ್ತು. ಹಾಗಾಗಿ ಆ ಒಂದು ವಿಚಾರಗಳನ್ನ ತುಂಬ ಅಬ್ಸರ್ವ್ ಮಾಡ್ತಾ ವಿಚಾರಗಳನ್ನ ಆಲಿಸ್ತಾ ಇದ್ದೆ. ಹಾಗೆ ನಮ್ಮ ಅಣ್ಣ ಹೇಳ್ದ, ಇಲ್ಲಿ ತುಂಬ ದೊಡ್ಡ ಪಾರ್ಕ್ ಇದು, ಠಾಕೂರ್ ಅವರ ಡ್ರೀಮ್ ಪಾರ್ಕ್ ಅಂತ ಹೇಳಿ. ಹಾಗೆ ನೋಡೋಣ ಅಂತ ಬಂದೆ. ಈ ಪಾರ್ಕಿನ ಹೆಸರು ಬಂದು ಎಂಟ್ರೆನ್ಸನ್ನು ತೋರಿಸ್ತೀನಿ, ಲೆಟ್ಸ್ ಗೋ ನೋಡೋಣ. ಇದು ದಾದಾ ಸಾಹೇಬ್ ಠಾಕೂರ್ ಅವರ ಡ್ರೀಮ್ ಪಾರ್ಕ್ ಅಂತ. ಅದ್ಭುತವಾಗಿ ತುಂಬ ವರ್ಷ ಹಳೆಯ ಕಟ್ಟಡ ಇದೆ. ಲೆಟ್ಸ್ ಗೋ. ಪಾರ್ಕ್ನಲ್ಲಿ ನೋಡುವಂಥ ಅವಕಾಶಗಳು, ಸೀನ್ಗಳು ತುಂಬ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ಸೌಂಡ್ ಜಾಸ್ತಿ ಇತ್ತು, ನಮ್ಮ ವಯಸ್ಸು ಕಮ್ಮಿ ಇತ್ತು. 2000 years later. ಎಲ್ಲ ಮುಗೀತು. ಬಾಂಬೆಗೆ ಬಂದು ರೀಚ್ ಆಯಿತು. ರೀಚ್ ಆದಮೇಲೆ ನಮ್ಮ ಸನ್ನಿಧಿ ಶಿರಡಿ ಸಾಯಿಬಾಬಾನ ಹತ್ರ ಒಂದು ಆಶೀರ್ವಾದ ತೊಗೊಂಡು ಈ ಲಾಗ್ನ ಮುಗಿಸ್ತಾ ಇದ್ದೀನಿ. ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಹಾಕೋದಂತೂ ಮರಿಬೇಡಿ. ನೀವು ಮಾಡೋ ಲೈಕು, ಕಮೆಂಟು, ಶೇರೇ ನನಗೆ ಮೋಟಿವೇಶ್ನಲ್ ಆಗಿರುತ್ತೆ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.